ಬಂಧುಗಳೇ, ಇವತ್ತು ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ದೇಶ ಕಂಡಂತ ಅಂತಾರಾಷ್ಟ್ರೀಯ ನಾಯಕ ನರೇಂದ್ರ ಮೋದಿರವರ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಕೇಂದ್ರ ಸಚಿವರಾಗಿ ಚನ್ನಪಟ್ಟಣಕ್ಕೆ ಬಂದು ಅವರ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಂತ ನಿಮ್ಮೆಲ್ಲರ ನಾಯಕರಾದಂಥ ಕುಮಾರಸ್ವಾಮಿರವರೇ, ನಮ್ಮನ್ನ ಕುರಿತು ಮಾತಾಡಿದಂತ ನಮ್ಮ ಸಂಸದರು, ನಮ್ಮ ಹೆಮ್ಮೆಯ ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ ರವರೇ, ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ GT ದೇವೇಗೌಡ್ರೆ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರೇ, ಇದು ಸರ್ಕಾರಿ ಕಾರ್ಯಕ್ರಮ. ಮಧ್ಯಾಹ್ನ ಬೆಳಿಗ್ಗೆ 11:30 ಗಂಟೆಗೆ ಕಾರ್ಯಕ್ರಮ ಅಂತೇಳಿ ಎಲ್ಲ ಗೊತ್ತಾಗಿತ್ತು. ಅದರ ನಿನ್ನೆ ಮೊನ್ನೆಯಿಂದ ಕಾರ್ಯಕ್ರಮಗಳಿಗೆ ಹಲವಾರು ಬದಲಾವಣೆ ಆಗಿ ಸ್ವಲ್ಪ ಗೊಂದಲ ಆಯಿತು. ಇವತ್ತು ಕುಮಾರಸ್ವಾಮಿ ಅವರಿಗೆ ಬಹಿರಂಗವಾಗಿ ಇಡೀ ಜಿಲ್ಲೆಯ ಜನ ಸೇರಿ ಇಲ್ಲಿ ಸಂಜೆ ಕಾರ್ಯಕ್ರಮ ಮಾಡೋದು ಅಂತೇಳಿ ಮೊದಲು ತೀರ್ಮಾನ ಆಗಿತ್ತು. ಕಾರ್ಯಕ್ರಮದ ಒತ್ತಡದ ಮೇರೆಗೆ ಹಲವಾರು ಬದಲಾವಣೆಗಳಾದವು. ಇವತ್ತು ಈ ಸರ್ಕಾರಿ ಕಾರ್ಯಕ್ರಮವನ್ನ ಮುಗಿಸಿ ಹೋಗ್ತೇನೆ, ಮತ್ತೊಂದು ದಿವಸ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಬೃಹತ್ ಸಮ್ಮೇಳನವನ್ನ ಮಾಡಬೇಕು ಅಂತೇಳಿ ಅವರು ಕೊಟ್ಟಂತ ಆದೇಶದ ಮೇರೆಗೆ ಇವತ್ತು ಈ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಆದ್ರೂ ಕೂಡ ನೀವೆಲ್ಲ ಯೋಚನೆ ಮಾಡಿ, ಬಹಳ ಒಂದೊಂದು 2 ತಿಂಗಳ ಹಿಂದೆ ರಾಜಕೀಯ ಚಿತ್ರಣ ದೇಶದಲ್ಲಿ, ರಾಜ್ಯದಲ್ಲಿ ಬೇರೆ ಇತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ನವರ ದುರಾಡಳಿತ, ಅಟ್ಟಹಾಸ, ಅವರ ಜನವಿರೋಧಿ ಕಾರ್ಯಕ್ರಮಗಳು ಅವೆಲ್ಲನೂ ನೋಡಿದಂತ ಜನ ಬೇಸತ್ತು ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಅದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಆದ್ಮೇಲೆ ಅಭೂತಪೂರ್ವವಾದಂತಹ ಜಯವನ್ನು ಕೊಡ್ಲಾಗಿ ಇವತ್ತು ಕುಮಾರಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ ಅವರು ಜನಪರವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಮುಂದೆ ಕುಳಿತಿದ್ದಾರೆ. ನೀವು ಕೊಟ್ಟಂತ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಬದಲಾವಣೆಯನ್ನ ನಾವು ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ. ಇವತ್ತು ನಾನು ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಹಳ ಜನ ಮುಖಂಡರು ಹೋಗಿದ್ವಿ. ನಮ್ಗೆಲ್ಲ ಹೆಮ್ಮೆ. ನಾನು ಕೂಡ ಬಹಳ ಹಿಂದೆ ಇನ್ನು ರಾಜಕಾರಣಕ್ಕೆ ಬಂದಿರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಒಂದು ಟ್ರೈನ್ ಜನನೇ ನಾನು ಡೆಲ್ಲಿ ಕರ್ಕೊಂಡೋಗಿದ್ದೆ, ಫ್ಲೈಟ್ ಅಲ್ಲಿ ಕರ್ಕೊಂಡೋಗಿದ್ದೆ. ಇನ್ನು ನಾನು ಯುವಕ, ರಾಜಕಾರಣಕ್ಕೆ ಬಂದಿರಲಿಲ್ಲ, ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಬಹಳಷ್ಟು ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು, ನಾವು ಹೋರಾಟ ಮಾಡಿದ್ವಿ ರಾಜಕೀಯದಲ್ಲಿ, ಇಬ್ರು ಪರಸ್ಪರ ಬಿಜೆಪಿ ಮತ್ತು ಜೆಡಿಎಸ್ ಕಿತ್ತಾಡ್ಲಾಗಿ ಇವತ್ತು ಕಾಂಗ್ರೆಸ್ ನಾವು ದುರಾದೃಷ್ಟವಶಾತ್ ಅಧಿಕಾರಕ್ಕೆ ತಂದುಕೊಟ್ಬಿಟ್ಟು, ಆದ್ಮೇಲೆ GT ದೇವೇಗೌಡರು ಅವ್ರ ಮಾರ್ಗದರ್ಶನದಲ್ಲಿ ನಾನು ಕುಮಾರಸ್ವಾಮಿ ಅವರು ಕುಂತ್ಕೊಂಡು ಮಾತಾಡಿ, ಇಲ್ಲ ನಾವೆಲ್ಲ ಒಂದಾಗಿ ಹೋಗ್ಬೇಕು, ಮುಂದೊಂದು ದಿನಗಳಲ್ಲಿ ನಮ್ಮಿಬ್ಬರು ಕಿತ್ತಾಟ ಮೂರನೇವ್ರು ಆಗಬಾರ್ದು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಲಿಕ್ಕೆ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ರು. ಇವತ್ತು ಬಿಜೆಪಿ ಜೆಡಿಎಸ್ ನ ಒಟ್ಟಾಗಿ ಇಡೀ ರಾಜ್ಯ ಜನ ಒಪ್ಕೊಂಡಾರೆ. ಆ ಒಪ್ಕೊಂಡಿರೋ ಪರಿಣಾಮ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸಂಸದರನ್ನ ಗೆಲ್ಲಿಸಿದ್ದಾರೆ. ಆ ಸಂಸದರು ಗೆದ್ದ ಮೇಲೆ ಇವತ್ತು ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತವಾದಂತಹ ಜವಾಬ್ದಾರಿ ಸ್ಥಾನ ಸಿಕ್ಕಿದೆ. ಬಂಧುಗಳೇ, ಇವತ್ತು ಅವರು ರಾಜೀನಾಮೆಯನ್ನ ಕೊಟ್ಟು ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕು ಬಂದಿದ್ದಾರೆ. ನಮಗೆ ಅವ್ರು ರಾಜೀನಾಮೆ ಕೊಡದೆ ಹೋಗ್ಲಿ, ಅವ್ರು ಯಾವಾಗಲೂ ಕೂಡ ನಮ್ಮ ಭಾಗದಲ್ಲಿ, ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ ಅವ್ರು ಯಾವಾಗಲೂ ಕೂಡ ನಮ್ಮ ನಾಯಕರಾಗಿ ಇರ್ತಾರೆ. ಅವರ ಕಾರ್ಯವ್ಯಾಪ್ತಿ ಇವತ್ತು ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರೀಯ ಮಟ್ಟಕ್ಕೆ ಅದು ವಿಸ್ತರಣೆ ಆಗಿದೆ. ಸಮಾಜದಲ್ಲಿ ಅವ್ರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಶ್ರೀಯುತ ನರೇಂದ್ರ ಮೋದಿರವರು ದೇವೇಗೌಡರ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ, ಕುಮಾರಸ್ವಾಮಿ ಇರ್ತಕ್ಕಂಥ ವಿಶ್ವಾಸದ ಮೇಲೆ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಜವಾಬ್ದಾರಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಉತ್ತಮವಾಗಿ ನಿರ್ವಹಣೆ ಮಾಡ್ತಾರೆ ಜನಪರವಾಗಿ ಅನ್ನೋ ಒಂದು ಅಭಿಪ್ರಾಯ ನಂದು. ಹಾಗಾಗಿ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮೆಲ್ಲ ಇರಲಿ ಅಂತ ಕೇಳ್ಕೊಳ್ತಾ, ಇದೊಂದು
ಕಾರ್ಯಕ್ರಮ ನಮಗೆ ಅಷ್ಟು ಸಮಾಧಾನ ಆಗದೆ ಹೋದ್ರು ಕೂಡ ನಾನು ಟೂರ್ ಪ್ರೋಗ್ರಾಮ್ ನೋಡಿದ್ದೀನಿ. 3 ದಿನ ಅವರು ಬಹಳ ಟೈಟ್ ಆಗಿ ಅಂದ್ರೆ ಒಂದೊಂದು ಗಂಟೆನೂ ಕೂಡ ಬಿಡುವಿಲ್ಲದೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅವರ ಮುಂದಿನ ರಾಜಕೀಯ ಪ್ರಯಾಣ ಶುಭವಾಗಲಿ ಅಂತೇಳಿ ಶುಭವನ್ನ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿ ವರ್ಗಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಇಲ್ಲಿ ಬಂದಿರತಕ್ಕಂತ ಎಲ್ಲ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಈ ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.